ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 95. ಧನು, ಇದೇನು ಆಗುತ್ತಿದೆ? ಮಕ್ಕಳು ಯಾಕೆ ಇಷ್ಟೊಂದು ಹೆದರುತ್ತಿದ್ದಾರೆ? ನಾನು ಅಷ್ಟೊಂದು ಧೈರ್ಯ ಹೇಳಿದರೂ ಕೂಡ ಅವರು ಯಾಕೆ ಏನೂ ಮಾತನಾಡದೆ ಸುಮ್ಮನೆ ನಿಂತಿದ್ದಾರೆ? ನನಗೆ ತುಂಬ ಭಯವಾಗುತ್ತಿದೆ ಎಂದು ಒಂದೆಡೆಗೆ ವಾಲುತ್ತಿದ್ದವಳನ್ನು ಧನುಷ್ ಆಸರೆಗಾಗಿ ಅವನ ತೋಳು ಹಿಡಿದು ಹೇಳಿದಳು. ಅವನು ಕೂಡ ಮಕ್ಕಳು ಎದುರುತ್ತಿರುವುದನ್ನು ನೋಡಿ ಏನು ಮಾಡುವುದು ಎಂದು ತಿಳಿಯದೆ ಶರಜಿಯ ಭುಜ ಬಳಸಿ ಹಾಗೆ ನಿಂತನು. ಮತ್ತೆ ಮುಂದುವರೆದವಳು, ಧನು, ಅಲ್ಲಿಂದ ಅಷ್ಟು ಆಸೆಯಿಂದ ಬಂದ್ವಿ, ಆದರೆ ನನ್ನ ಆಸೆಯೆಲ್ಲ ನಿರಾಸೆಯಾಯಿತು. ನಾವು ಸೋತು ಹೋದೆವು ಎಂದು ಕಣ್ಣಲ್ಲಿ ಆಗಲೇ ನೀರು ತುಂಬಿಕೊಂಡು ಹೇಳಿದಳು. ಅವಳ ಮಾತಿನಲ್ಲಿಯೇ ಅವಳು ಎಷ್ಟು ಎದುರಿದ್ದಾಳೆ ಎಂದು ತಿಳಿಯುತ್ತಿತ್ತು. ಶರದಿ, ಈಗ ಏನೂ ಆಗಿಲ್ಲ. ಈಗಲೇ ನೀನು ಇಷ್ಟೊಂದು ನಿರಾಶಳಾದರೆ ಹೇಗೆ? ನಾನು ಅವರ ಜೊತೆ ಒಮ್ಮೆ ಮಾತನಾಡುತ್ತೇನೆ, ನೀನು ಇಲ್ಲಿಯೇ ಇರು ಎಂದು ಅವಳನ್ನು ಬಿಡಿಸಿ ವೇದಿಕೆಯ ಮೇಲೆ ಹೋದವನು ಅಂತರದಲ್ಲಿ ನಿಂತಿದ್ದ ಇಬ್ಬರನ್ನು ತನ್ನ ಪಕ್ಕಕ್ಕೆ ಕರೆದಿದ್ದನು. ಅವರು ಬರುತ್ತಿದ್ದ ಹಾಗೆ ಎರಡೂ ತೋಳಿನಲ್ಲೂ ಇಬ್ಬರನ್ನು ತನ್ನ ಎದೆಗೆ ಒರಗಿಸಿಕೊಂಡು, ನಿಮ್ಮಿಬ್ಬರಿಗೂ ಏನಾಯಿತು? ಯಾಕೆ ಎಷ್ಟು ಹೆದರಿದ್ದೀರಾ ಎಂದವನು ಇಬ್ಬರ ಭುಜ ಬಳಸಿ ನೀವಿಬ್ಬರು ಕಣ್ಣು ಮುಚ್ಚಿ ಎನ್ನುತ್ತಿದ್ದ ಹಾಗೆ ಕಣ್ಣು ಮುಚ್ಚಿ ನಿಂತರು. ಒಮ್ಮೆ ಉಸಿರು ಎಳೆದು ಬಿಡಿ ಎಂದನು. ಅವನು ಹೇಳಿದಂತೆ ಇಬ್ಬರೂ ಉಸಿರನ್ನು ಎಳೆದು ಬಿಟ್ಟಿದ್ದರು. ನೋಡಿ ಮಕ್ಕಳ, ನೀವು ಇರುವುದು ವಿದೇಶದಲ್ಲಲ್ಲ, ನಮ್ಮ ಊರಿನಲ್ಲಿ ಎಂದು ಯೋಚಿಸಿ. ನೀವು ಈಗ ಇರುವುದು ನಮ್ಮ ಶಾಲೆಯ ವೇದಿಕೆಯ ಮೇಲೆ ಎಂದು ತಿಳಿಯಿರಿ. ಇಲ್ಲಿ ಕುಳಿತಿರುವವರು ನಮ್ಮ ಶಾಲೆಯ ವಿದ್ಯಾರ್ಥಿಗಳ ಪೋಷಕರು ಎಂದು ತಿಳಿದುಕೊಳ್ಳಿ. ಇದು ನಿಮ್ಮ ಊರು, ನಿಮ್ಮ ಶಾಲೆಯ ವೇದಿಕೆ ಎಂದು ಯೋಚಿಸಿ ಮಾತನಾಡಿ. ವಿದೇಶದಲ್ಲಿದ್ದೀರಾ ಎನ್ನುವುದನ್ನು ನಿಮ್ಮ ತಲೆಯಿಂದ ತೆಗೆದುಹಾಕಿ. ನೀವಿಬ್ಬರು ನಮ್ಮ ಶಾಲೆಯ ಸಮಾರಂಭ ಕಾರ್ಯಕ್ರಮದಲ್ಲಿ ಎಷ್ಟು ಚೆನ್ನಾಗಿ ಹೋಸ್ಟ್ ಮಾಡಿದ್ರಿ ಎಂದು ನಾನು ಕೂಡ ನೋಡಿದ್ದೇನೆ. ಈಗ ನೀವು ಇಲ್ಲಿಯೂ ಕೂಡ ಅದೇ ರೀತಿ ಮಾತನಾಡಬೇಕು ಎಂದು ಅವರಿಗೆ ಆತ್ಮಸ್ಥೈರ್ಯ ತುಂಬಿದನು ಧನುಷ್ ಮಾತು ಕೇಳಿ ಸ್ವಲ್ಪ ಧೈರ್ಯ ಬಂದಿತು ಇಬ್ಬರಿಗೂ. ಕಣ್ಣು ಬಿಟ್ಟ ಇಬ್ಬರ ಕಣ್ಣುಗಳಲ್ಲಿಯೂ ಹೊಸ ಹೊಳಪು ತುಂಬಿತು. ಖಂಡಿತ ಸರ್, ನಮ್ಮ ಶಾಲೆಯ ಹೆಸರನ್ನು ಉಳಿಸುತ್ತೇವೆ ಎಂದು ಧನುಷ್ಗೆ ಮಾತು ನೀಡುವಂತೆ ಹೇಳಿದನು. ಅವನ ಮಾತು ಕೇಳಿ ಖುಷಿಯಾದ ಧನುಷ್ ವೇದಿಕೆಯಿಂದ ಕೆಳಗಿಳಿದು ಬಂದನು. ಇಬ್ಬರು ಮೊದಲಿನಂತೆಯೇ ಎಲ್ಲರಿಗೂ ಪ್ರೊಜೆಕ್ಟರ್ ಕಾಣುವಂತೆ ಇಬ್ಬರು ಅದರ ಒಂದೊಂದು ಬದಿ ನಿಂತವರು. ಮೊದಲಿಗೆ ಮೀನಾ ಎಲ್ಲರಿಗೂ ಶುಭೋದಯ ಎಂದರೆ, ಗುಡ್ ಮಾರ್ನಿಂಗ್ ಎವ್ರಿವಾನ್ ಎಂದು ದಕ್ಷ್ ಹೇಳಿದ್ದನು. ಇಬ್ಬರ ಧ್ವನಿಯು ಹೇಗಿತ್ತು ಎಂದರೆ, ಇಷ್ಟರವರೆಗೆ ಮಾತನಾಡದೆ ಮೌನವಾಗಿ ನಿಂತಿದ್ದು ಇದೇ ಮಕ್ಕಳ ಎಂದು ಎಲ್ಲರೂ ಆಶ್ಚರ್ಯಪಡುವಂತೆ ಇತ್ತು. ಹೀಗೆ ಮೀನಾ ಕನ್ನಡದಲ್ಲಿ ಮಾತನಾಡಿದರೆ ಅವಳ ಅನುಕರಣೆಯನ್ನು ದಕ್ಷ್ ಇಂಗ್ಲಿಷ್ನಲ್ಲಿ ಹೇಳುತ್ತಿದ್ದನು. ಹೆಸರು ಮತ್ತು ಊರು, ಶಾಲೆಯ ಬಗ್ಗೆ ಪರಿಚಯ ಮಾಡಿಕೊಂಡು ನಂತರ ಪ್ರೊಜೆಕ್ಟರ್ ಮೇಲೆ ಮೊದಲು ಬಂದಂತಹ ಚಿತ್ರ, ನಮ್ಮ ನಾಡಿನ ಹೆಮ್ಮೆ ಮೈಸೂರು ಅರಮನೆಯ ಚಿತ್ರ ಬಂದಿತ್ತು. ಅದರ ಬಗ್ಗೆ ವಿವರಣೆ ನೀಡಿದ ನಂತರ ಚಿನ್ನದ ಅಂಬಾರಿಯ ಚಿತ್ರ ಬಂದಿತ್ತು. ಹೀಗೆ ಒಂದಾದ ಮೇಲೊಂದು ಚಿತ್ರಗಳು ಬರುತ್ತಿರುವಾಗ ಮಕ್ಕಳು ಅದಕ್ಕೆ ವಿವರಣೆ ನೀಡುತ್ತಾ ಬಂದಿದ್ದರು. ಅಲ್ಲಿದ್ದಂತಹ ಕೆಲವರು ಕನ್ನಡಿಗರಿಗೆ ಕಣ್ಣಿಗೆ ಹಬ್ಬದಂತಾಗಿತ್ತು. ಈ ರೀತಿ ವೇದಿಕೆ ಮೇಲೆ ಕನ್ನಡವನ್ನು ಕೇಳಿಯೇ ಎಷ್ಟು ದಿನಗಳಾಗಿತ್ತು. ಅವರುಗಳು ತಮ್ಮ ಕನ್ನಡ ನಾಡನ್ನು ಅದೆಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಪ್ರತಿಯೊಬ್ಬರ ಕಣ್ಣಿನಲ್ಲಿಯೂ ಗೋಚರವಾಗುತ್ತಿತ್ತು. ಇನ್ನು ಕೆಲವರಿಗಂತೂ ನಮ್ಮ ಊರನ್ನು ಬಿಟ್ಟು ಗೊತ್ತಿಲ್ಲದೆ ಇರುವ ಜನ ಊರು ಇಲ್ಲಿಗೆ ಬಂದು ನಾವು ತಪ್ಪು ಮಾಡಿದೆವಾ ಎನಿಸಿದ್ದೂ ಉಂಟು. ಅಲ್ಲಿರುವ ಸಾವಿರಾರು ಜನರಲ್ಲಿ 100 ಜನ ಕನ್ನಡಿಗರಾಗಿದ್ದರು. ಮಕ್ಕಳ ಮಾತು ಮುಗಿಯುವ ಮುನ್ನವೇ ಎಲ್ಲ ಕನ್ನಡಿಗರು ಆಗಲೇ ಎದ್ದು ನಿಂತಿದ್ದರು. ಕೆಲವರು ಗುಂಪಿನಲ್ಲಿ ನಿಂತಿದ್ದ ಕನ್ನಡಿಗರಂತೂ ಮಕ್ಕಳು ಮಧ್ಯದಲ್ಲಿ ಮಾತು ನಿಲ್ಲಿಸಿದ ತಕ್ಷಣ ಕನ್ನಡ 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 ಎಂದು ಕೂಗುತ್ತಿದ್ದರು. ವಿದೇಶಿ ನೆಲದಲ್ಲಿ ಕನ್ನಡ ಎಂಬ ರಣಕಹಳೆ ಮೊಳಗುತ್ತಿತ್ತು. ಇನ್ನು ಕೆಲವೊಂದು ಗುಂಪು ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣನ್ನು ಮೆಟ್ಟಬೇಕು ಎಂದು ಹಾಡಿದರೆ, ಇನ್ನೊಂದು ಗುಂಪು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ರಾಗವಾಗಿ ಕೂಗಿ ಹೇಳುತ್ತಿದ್ದರು. ಇದೆಲ್ಲವನ್ನು ನೋಡಿದ ಧನುಷ್ಗೆ, ನೀನು ಕನ್ನಡದಲ್ಲಿ ಮಾತನಾಡಿದ ತಕ್ಷಣ ಅಲ್ಲಿ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟುತ್ತಾರಾ ಎಂದು ತಿಳಿದಿದ್ದೀಯಾ ಎಂದು ಶರದಿಗೆ ಅಂದು ಹೇಳಿದ ಮಾತುಗಳು ನೆನೆದು ಅವನ ಮನಕ್ಕೆ ನೋವಾಯಿತು. ಶರದಿಯ ಖುಷಿಗಂತೂ ಪಾರವೇ ಇರಲಿಲ್ಲ. ಅನ್ಯ ಭಾಷೆಗಳ ನಡುವೆ ನಮ್ಮ ಭಾಷೆಯನ್ನು ಮಾತನಾಡುವುದು ಕೋಣನ ಮುಂದೆ ಕಿಂದರಿ ಬಾರಿಸಿದ ಹಾಗೆ ಆಗುತ್ತದೆ
ಎಂದು ಕೆಲವೊಮ್ಮೆ ಅವಳು ಕೂಡ ಯೋಚಿಸಿದಳು. ಆದರೆ ಅಲ್ಲಿರುವ ಕನ್ನಡಿಗರು, ಅವರ ಕೂಗು, ನಗು, ಉತ್ಸಾಹ ಎಲ್ಲವನ್ನೂ ನೋಡಿದವಳಿಗೆ ಏಳತೀರದಷ್ಟು ಸಂತೋಷವಾಗುತ್ತಿತ್ತು. ಆ ಸಂತೋಷಕ್ಕೆ ಅವಳ ಕಣ್ಣಿನಿಂದ ನೀರು ಇಳಿಯುತ್ತಲೇ ಇದ್ದವು. ಇಬ್ಬರು ನಮ್ಮ ನಾಡಿನ ಕಲೆ, ಸಂಸ್ಕೃತಿ, ಶಿಲ್ಪಕಲೆ ಇದೆಲ್ಲದರ ಬಗ್ಗೆ ವಿವರಿಸಿ ಎಲ್ಲರಿಗೂ ಧನ್ಯವಾದ ಹೇಳಿ ನಿಲ್ಲುತ್ತಿದ್ದ ಹಾಗೆ ನಮ್ಮ ಭಾಷೆಯವರು ಮಾತ್ರವಲ್ಲದೆ ಅನ್ಯ ಭಾಷಿಗರು ಕೂಡ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು. ಇದೆಲ್ಲವನ್ನು ಮನೆಯಲ್ಲೇ ಕುಳಿತು ವಿಡಿಯೋ ಕಾಲ್ ಮೂಲಕ ವೀಕ್ಷಣೆ ಮಾಡುತ್ತಿದ್ದ ಸ್ಪಂದನ ಅವರ ಖುಷಿಗೆ ಪಾರವೇ ಇರಲಿಲ್ಲ. ಧನುಷ್ ಮುಂದಾಗಿ ಅವರು ನೇರವಾಗಿ ವಿಡಿಯೋ ಕಾಲ್ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸುವಂತೆ ವ್ಯವಸ್ಥೆ ಮಾಡಿದ್ದನು. ನೋಡಿ ಇಲ್ಲಿ, ನಮಗೆ ತೀರ್ಪು ಮುಖ್ಯವಲ್ಲ, ಈಗಾಗಲೇ ನಮ್ಮ ಮಕ್ಕಳು ಗೆದ್ದಿದ್ದಾರೆ, ನನಗೆ ಬಹಳ ಸಂತೋಷವಾಗುತ್ತಿದೆ ಎಂದು ಅವರ ತೋಳು ಹಿಡಿದು ತಮ್ಮ ಸಂತೋಷವನ್ನು ಹೊರಹಾಕುತ್ತಿದ್ದರು. ಮನೆಯವರೆಲ್ಲರೂ ಕೂಡ ಆ ಕ್ಷಣವನ್ನು ಅಲ್ಲಿ ಕುಳಿತು ಕಣ್ತುಂಬಿಕೊಳ್ಳುತ್ತಿದ್ದರು. ಎಲ್ಲ ಮಕ್ಕಳು ತಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಿದ ನಂತರ ಕೊನೆಯಲ್ಲಿ ತೀರ್ಪುಗಾರರಿಂದ ತೀರ್ಪು ಹೊರಬಿದ್ದಿತು. ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ಶಾಲೆ ಮೊದಲ ಬಹುಮಾನ ದಕ್ಕಿಸಿಕೊಂಡಿತು. ಜ್ಞಾನಜ್ಯೋತಿ ವಿದ್ಯಾಸಂಸ್ಥೆ ವಿದೇಶದಲ್ಲಿ ತಮ್ಮ ಹೆಸರನ್ನು ಎಲ್ಲೆಡೆ ಪಸರಿಸಿ ವಿಜಯವನ್ನು ತನ್ನ ಮುಡಿಗೇರಿಸಿಕೊಂಡಿತು. ಶಾಲೆಯ ಗೆಲುವನ್ನು ಶರದಿ ಸಂಭ್ರಮಿಸುತ್ತಿದ್ದರೆ ಧನುಷ್ಗೆ ಇದು ಕನಸೋ ಎಂದು ಭಾಸವಾಗುತ್ತಿತ್ತು. ಅವನಿಗೆ ಈಗಲೂ ತನ್ನ ಶಾಲೆ ಗೆದ್ದಿದೆ ಎಂದು ನಂಬಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆಲ್ಲ ಮುಖ್ಯ ಕಾರಣ ಶರದಿ ಎಂದು ಅರಿತವನು ಅವಳೆಡೆಗೆ ತಿರುಗಿ ಅವಳು ಮಕ್ಕಳನ್ನು ನೋಡಿ ಖುಷಿ ಪಡುತ್ತಿದ್ದರೆ ಒಡನೆ ಹೋಗಿ ಅವಳನ್ನು ತಬ್ಬಿ ಥ್ಯಾಂಕ್ ಯು ಶರದಿ, ಥ್ಯಾಂಕ್ ಯು ಸೋ ಮಚ್ ಎಂದಿದ್ದನು. ಅಚಾನಕ್ಕಾಗಿ ಬಂದು ತಬ್ಬಿದವನನ್ನು ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ದೂರ ಸರಿಯದೆ ಹಾಗೆ ನಿಂತಿದ್ದವನನ್ನು ನೋಡಿ ಏನು ಮಾಡುವುದು ಎಂದು ತೋಚದೆ ಅವಳು ಕೂಡ ಹಾಗೆ ನಿಂತಳು. ಆದರೆ ಸುತ್ತಲೂ ಇರುವವರು ತಮ್ಮನ್ನೇ ನೋಡುತ್ತಿದ್ದಾರೆ ಎಂದು ಅರಿತವಳು ತಾನು ಕೂಡ ಅವನ ಬೆನ್ನನ್ನು ಹಿಡಿದು ಅವನಿಗೆ ಸಮಾಧಾನ ಮಾಡುವಂತೆ ಮಾಡಿದ್ದಳು. ಇಂದೇಕೋ ಅವನ ಈ ಅಪ್ಪುಗೆ ಹಿತವೆನಿಸಿತು. ಅವನಿಂದ ಹಿಂದೆ ಸರಿಯದೆ ಹಾಗೆ ನಿಂತಳು. ನಂತರ ಎಚ್ಚೆತ್ತ ಧನುಷ್ ಅವಳಿಂದ ಹಿಂದೆ ಸರಿದು ಮತ್ತೊಮ್ಮೆ ಥ್ಯಾಂಕ್ಸ್ ಎಂದಿದ್ದನು. ಅವಳ ಕಣ್ಣುಗಳನ್ನೇ ನೋಡಿ ಮತ್ತೆ ಕಳೆದು ಹೋದವನು ನಂತರ ನಿನ್ನ ಕಾನ್ಸೆಪ್ಟನ್ನು ನಾನು ಬಹಳ ಹಗುರವಾಗಿ ತೆಗೆದುಕೊಂಡಿದ್ದಕ್ಕೆ ಸಾರಿ ಶರದಿ ಎಂದು ಅವಳ ಕೈ ಹಿಡಿದು ಅಲ್ಲಿಯೇ ಕ್ಷಮೆ ಕೂಡ ಕೇಳಿದ್ದನು. ಧನುಷ್ನ ಈ ನಡೆಗೆ ಶರದಿಯ ಮೌನವೇ ಉತ್ತರವಾಗಿತ್ತು. ಅವನ ಇಂದಿನ ನಡೆಗೆ ಏನು ಮಾತನಾಡುವುದು ಎಂದು ತಿಳಿಯದೆ ಹಾಗೆ ಮೌನವಾಗಿ ಉಳಿದಳು. ರಿಷಿ, ನಿಮಗೆ ನನ್ನ ಮೇಲೆ ಯಾಕೆ ಇಷ್ಟು ಕೋಪ? ನಾನು ಮಾಡಿದ ತಪ್ಪಿಗೆ ನಿಮ್ಮಲ್ಲಿ ಕ್ಷಮೆ ಕೇಳುತ್ತಲೇ ಇದ್ದೀನಿ. ಒಂದೇ ಒಂದು ಬಾರಿ ನನ್ನನ್ನು ಕ್ಷಮಿಸಿ. ನಿನ್ನೆ ಅಷ್ಟೆಲ್ಲ ಕಾಲ್ ಮಾಡಿದರೂ ಕೂಡ ಒಮ್ಮೆಯೂ ಪಿಕ್ ಮಾಡಿ ಮಾತನಾಡಬೇಕು ಎನಿಸಲಿಲ್ಲವ ನಿಮಗೆ? ನನ್ನ ಮೇಲೆ ನಿಮಗೆ ಕೋಪ ಕಡಿಮೆಯಾಗಬೇಕು ಎಂದರೆ ಬೇಕಿದ್ದರೆ ನನ್ನನ್ನು ಬೈದು ಬಿಡಿ, ಆದರೆ ಈ ರೀತಿ ಮೌನವಾಗಿ ಇರಬೇಡಿ. ನಿಮ್ಮ ಮೌನವನ್ನು ಸಹಿಸುವ ಶಕ್ತಿ ನನ್ನಲ್ಲಿ ಇಲ್ಲ. ಕಚೇರಿಯಲ್ಲಿ ರಿಷಿಯ ನಂಬರ್ ತೆಗೆದುಕೊಂಡವಳು ಅವನಿಗೆ ಕರೆ ಮಾಡಿದರೆ ಅವನು ಆರಾಧ್ಯಳ ನಂಬರ್ ತಿಳಿದು ಕರೆ ಸ್ವೀಕರಿಸದೆ ಹಾಗೇ ಉಳಿದನು. ಅಲ್ಲದೆ ಅವಳನ್ನು ನೋಡಿದರೂ ನೋಡದ ಹಾಗೆ ಅವಳನ್ನು ಮಾತನಾಡಿಸದೆ ಮೌನವಾಗಿದ್ದಾನೆ. ಅವನ ನಿರ್ಲಕ್ಷ್ಯವನ್ನು ಸಹಿಸಲಾಗದೆ ಇಂದು ಅವನು ಕಚೇರಿಗೆ ಬರುತ್ತಿದ್ದ ಹಾಗೆ ಕಚೇರಿ ಹೊರಗೆ ನಿಂತು ಅವನನ್ನು ಮಾತನಾಡಿಸುವ ಪ್ರಯತ್ನ ಮಾಡುತ್ತಿದ್ದಳು. ನಿಮ್ಮನ್ನು ಬೈಯಲು ನಾನ್ಯಾರು? ನಾನು ಹೆಣ್ಣು ಮಕ್ಕಳನ್ನು ಬಹಳ ಗೌರವಿಸುತ್ತೇನೆ. ನಿಮ್ಮ ಜೊತೆ ಮಾತನಾಡಲು ಇಷ್ಟ ಇಲ್ಲ ಎಂದು ಅಂದೇ ಹೇಳಿದ್ದೇನೆ ನಾನು. ಅಂಥದ್ದರಲ್ಲಿ ಪದೇ ಪದೇ ನನ್ನನ್ನು ಮಾತನಾಡಿಸುವ ಪ್ರಯತ್ನ ಮಾಡಬೇಡಿ ಎಂದು ಮುಂದೆ ಹೋಗುವನನ್ನು ಮತ್ತೆ ತಡೆದವಳು, ಮೆಸೇಜಲ್ಲಿ ನಿಮ್ಮ ಮಾತುಗಳನ್ನು ಮುಕ್ತವಾಗಿ ನನ್ನ ಜೊತೆ ಅದೆಷ್ಟು ಚೆನ್ನಾಗಿ ಹಂಚಿಕೊಳ್ಳುತ್ತಿದ್ರಿ, ಈಗ ಏನಾಯಿತು ನಿಮಗೆ? ಯಾಕೆ ನನ್ನ ಜೊತೆ ಮಾತನಾಡಲು ಇಷ್ಟ ಇಲ್ಲ ಎಂದಳು. ನಂಬಿಕೆ, ಅವಳ ಕಣ್ಣನ್ನೇ ದಿಟ್ಟಿಸಿ ಹೇಳಿದವನು ಮತ್ತೆ ಮುಂದುವರೆದು, ನೀವು ಒಬ್ಬರು ಒಳ್ಳೆಯ ಸ್ನೇಹಿತೆ ಎನ್ನುವ ಸಲಿಗೆಯಿಂದ ನಿಮ್ಮ ಮೇಲೆ ಅಗಾಧವಾದ ನಂಬಿಕೆ ಇಟ್ಟು ನನ್ನ ಮನದ ನೋವನ್ನೆಲ್ಲ ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿದ್ದೆ. ಆದರೆ ನನ್ನ ನಂಬಿಕೆಗೆ ಮೋಸ ಮಾಡಿದ ಮೇಲೆ ಮತ್ತೆ ಮೊದಲಿನ ಹಾಗೆ ಮಾತನಾಡಲು ಆಗುವುದಿಲ್ಲ. ಹಾಗೆ ಮಾತನಾಡಿದರೂ ಈ ಸಂಬಂಧಕ್ಕೆ ಬೆಲೆ ಇರುವುದಿಲ್ಲ. ಒಡೆದ ಕನ್ನಡಿಯನ್ನು ಹೇಗೆ ಜೋಡಿಸಲು ಸಾಧ್ಯವಾಗುವುದಿಲ್ಲವೋ ಹಾಗೆಯೇ ನಮ್ಮ ನಂಬಿಕೆಗೂ ಮೋಸ ಆದರೆ ಆ ಸಂಬಂಧ ಎಂದಿಗೂ ಮೊದಲಿನಂತಾಗುವುದಿಲ್ಲ. ಇನ್ನೊಮ್ಮೆ ನನ್ನನ್ನು ಮಾತನಾಡಿಸುವ ಪ್ರಯತ್ನ ಮಾಡಬೇಡಿ ಎಂದು ಬಹಳ ಗಂಭೀರವಾಗಿ ಹೇಳಿ ಅಲ್ಲಿಂದ ಹೋಗಿದ್ದನು. ರಿಷಿಯ ಮಾತುಗಳನ್ನು ಕೇಳಿದ ಆರಾಧ್ಯಳ ಕಣ್ಣುಗಳು ತುಂಬಿದವು. ಇಂದಿನ ರಿಷಿಯ ಮಾತುಗಳು ಒಡನೆ ಅವಳ ದೇಹಕ್ಕೆ 100 ಸೂಜಿಗಳನ್ನು ಚುಚ್ಚಿದಷ್ಟು ನೋವಾಗುತ್ತಿತ್ತು. ಒಡನೆಯೇ ತನ್ನ ಅಣ್ಣನ ಚೇಂಬರಿನಲ್ಲಿರುವ ವಾಶ್ರೂಮ್ಗೆ ಹೋಗಿ ಓಡಿದವಳು
ಜೋರಾಗಿ ಅಳಲು ಶುರು ಮಾಡಿದಳು. ರಿಷಿ, ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತಿದ್ದೇನೆ ಎಂಬುದು ಬಹುಶಃ ನಿಮಗೆ ಅಂದಾಜಿಲ್ಲ. ನೀವು ನನ್ನ ಜೀವನದಲ್ಲಿ ಇಲ್ಲ ಎಂದರೆ ನನ್ನ ಜೀವನ ಶೂನ್ಯವಾಗಿರುತ್ತದೆ. ನಾನು ಉಸಿರಾಡುವ ಪ್ರತಿ ಉಸಿರಾಟದಲ್ಲೂ ನೀವು ಇದ್ದೀರ. ನಿಮ್ಮನ್ನು ಪಡೆಯಲೇಬೇಕು ಎನ್ನುವ ಹಠದ ಪ್ರೀತಿಯಲ್ಲ ನನ್ನದು. ಜೀವನದುದ್ದಕ್ಕೂ ನಿಮ್ಮ ಜೊತೆ, ನಿಮ್ಮ ನೋವು ನಲಿವುಗಳ ಜೊತೆ ಭಾಗಿಯಾಗಿ, ನಿಮ್ಮ ಉಸಿರಿನ ಕಣಕಣದಲ್ಲೂ ಬೆರೆತು ನನ್ನೆಲ್ಲ ಭಾವನೆಗಳನ್ನು ಒಟ್ಟುಗೂಡಿಸಿ ನಿಮ್ಮ ಮೇಲಿನ ಒಲವಿನ ಸುದೆಯನ್ನು ಹರಿಸುತ್ತಾ ನನ್ನ ಕೊನೆ ಉಸಿರು ಇರುವವರೆಗೂ ನಿಮ್ಮ ಜೊತೆ ಪಯಣಿಸಬೇಕೆನ್ನುವ ಪವಿತ್ರವಾದ ಪ್ರೀತಿ ನನ್ನದು ಎಂದವಳು ಮತ್ತೊಮ್ಮೆ ಅಳಲು ಶುರು ಮಾಡಿದಳು. ಅತ್ತು ಸುಸ್ತಾಗಿ ನಂತರ ಅಲ್ಲಿಯೇ ಮುಖ ತೊಳೆದವಳು ಮುಖ ಒರೆಸಿ ಹೊರಗೆ ಬರುತ್ತಿದ್ದ ಹಾಗೆ ಅವಳಿಗೆ ತಲೆನೋವು ಬಾಧಿಸತೊಡಗಿತು. ಒಡನೆ ಶ್ರೇಯ ಅವರಿಗೆ ಕರೆ ಮಾಡಿದವಳು, ಆಂಟಿ, ನನಗೆ ಇವತ್ತು ಕೂಡ ತಲೆನೋವು ಸ್ವಲ್ಪ ಜಾಸ್ತಿಯಾಗಿದೆ. ಅಣ್ಣನ ಚೇಂಬರ್ನಲ್ಲಿ ಮಲಗಿರುತ್ತೇನೆ, ನನ್ನನ್ನು ಹುಡುಕಬೇಡಿ ಎಂದವಳು ಧನುಷ್ ವಿಶ್ರಾಂತಿ ಪಡೆಯಲೆಂದು ಅವನ ಚೇಂಬರ್ ಪಕ್ಕದಲ್ಲಿಯೇ ಇದ್ದ ಒಂದು ಕೋಣೆಯಲ್ಲಿ ಇದ್ದ ಸೋಫಾ ಮೇಲೆ ಮಲಗಿದವಳು ಆಗಲೇ ನಿದ್ದೆ ಆವರಿಸಿತು. ಆರಾಧ್ಯ ಮಲಗಿದ ಮೇಲೆ ಶ್ರೇಯ ಅವರು ಒಮ್ಮೆ ಬಂದು ನೋಡಿಕೊಂಡು ಹೋಗಿದ್ದರು. ನಿದ್ದೆ ಮಾಡುತ್ತಿದ್ದಾಳೆ ಎಂದು ಹೇಳಿಸದೆ ಹಾಗೇ ಹೋಗಿದ್ದರು. ಆರಾಧ್ಯಳಿಗೆ ಎಚ್ಚರವಾದಾಗ ಆಗಲೇ ಮಧ್ಯಾಹ್ನ 3 ಗಂಟೆಯ ಸಮಯವಾಗಿತ್ತು. ನಾನು ಎಷ್ಟೊತ್ತು ಮಲಗಿದ್ದೆ ಎಂದುಕೊಂಡವಳು ಮತ್ತೊಮ್ಮೆ ಮುಖ ತೊಳೆದು ತಾನು ಕೆಲಸ ಮಾಡುವ ಜಾಗಕ್ಕೆ ಬಂದಿದ್ದಳು. ಅವಳು ಅಲ್ಲಿಗೆ ಬರುತ್ತಿದ್ದ ಹಾಗೆ ಅವಳನ್ನೇ ಕಾಯುತ್ತಿದ್ದವಳಂತೆ, ಆರಾಧ್ಯ, ಬೆಳಗ್ಗೆ ಧನುಷ್ ಸರ್ ಕ್ಯಾಬಿನ್ ಕಡೆ ಹೋದವಳು ಎಲ್ಲಿ ಹೋದೆ? ಪತ್ತೇನೇ ಇಲ್ಲವಲ್ಲ? ಹೌದು, ಎಷ್ಟೊತ್ತು ಇಲ್ಲಿದ್ದೆ ಎಂದು ಕೇಳಿದಳು. ಬೆಳಗ್ಗೆ ಹೋದ ಆರಾಧ್ಯ ಇನ್ನೂ ತನ್ನ ಜಾಗದಲ್ಲಿ ಬಂದು ಕುಳಿತು ಕೆಲಸ ಮಾಡದೇ ಇರುವುದನ್ನು ನೋಡಿದ ರಕ್ಷಾಳಿಗೆ ಆಗಲೇ ಅನುಮಾನ ಬಂದಿತ್ತು. ಅವಳು ಎಲ್ಲಿ ಹೋದಳು ಎಂದು ತಿಳಿಯದೆ ಕಚೇರಿಯ ಕೆಲವು ಭಾಗಗಳನ್ನು ಹುಡುಕಿದವಳು ಧನುಷ್ ಚೇಂಬರ್ ಕೂಡ ನೋಡಿ ಬಂದಿದ್ದಳು. ಆದರೆ ಅವಳು ಎಲ್ಲೂ ಕಾಣದಿದ್ದನ್ನು ನೋಡಿ ಅವಳ ಅನುಮಾನ ಬಲವಾಗಿತ್ತು. ಆ ಕಚೇರಿಯಲ್ಲಿ ಕೆಲಸ ಮಾಡುವವರು ಒಮ್ಮೆ ಬಂದರೆ ಸಂಜೆಯ ತನಕ ಸುಖ ಸುಮ್ಮನೆ ಎಲ್ಲಿಯೂ ಹೋಗುವ ಹಾಗಿಲ್ಲ. ಈಗ ಆರಾಧ್ಯ ಅಲ್ಲಿಗೆ ಬಂದಿದ್ದನ್ನು ನೋಡಿ ತನ್ನ ಮನದ ಅನುಮಾನವನ್ನು ಕೇಳಿಯೇ ಬಿಟ್ಟಿದ್ದಳು. ರಕ್ಷಾ ಮಾತನಾಡುತ್ತಿದ್ದಾರೆ. ಆರಾಧ್ಯಳ ನೋಟ ಮಾತ್ರ ರಿಷಿಯೆಡೆಗೆ ನೆಟ್ಟಿತ್ತು. ಅವನು ಮಾತ್ರ ತನಗೂ ಇದಕ್ಕೂ ಸಂಬಂಧ ಇಲ್ಲವೇನೋ ಎನ್ನುವಂತೆ ತನ್ನ ಪಾಡಿಗೆ ಮುಂದುವರಿಸುತ್ತಿದ್ದನು. ನಾನು ಎಲ್ಲಿಗಾದರೂ ಹೋಗುತ್ತೇನೆ, ನಿನಗೆ ಏನಾದರೂ ತೊಂದರೆಯ ರಕ್ಷಾ? ಅಥವಾ ನಾನು ನಿನಗೆ ಹೇಳಿ ಹೋಗಬೇಕು ಎನ್ನಲು ನೀನೇನು ಈ ಕಂಪನಿಯ ಯಜಮಾನಿಯ? ಇಲ್ಲವಲ್ಲ, ನೀನು ಕೂಡ ನನ್ನ ಹಾಗೆ ಇಲ್ಲಿ ಕೆಲಸ ಮಾಡುವವಳು. ಹಾಗಿದ್ದಾಗ ನಿನ್ನ ಲಿಮಿಟ್ನಲ್ಲಿ ನೀನಿದ್ದರೆ ಸರಿ. ಅದು ಬಿಟ್ಟು ನಾನು ಎಲ್ಲಿಗೆ ಹೋಗಿದ್ದೆ, ಯಾಕೆ ಹೋಗಿದ್ದೆ ಎಂದು ಕೇಳುವ ರೈಟ್ಸ್ ನಿನಗಿಲ್ಲ. ಇದುವರೆಗೂ ಯಾರೊಬ್ಬರಿಂದನೂ ಕಟುವಾಗಿ ಮಾತನಾಡದವಳು ಇಂದು ನೊಂದ ಪರಿಸ್ಥಿತಿಯಿಂದ ರಕ್ಷಳ ಬಳಿ ಬಹಳ ಕಟುವಾಗಿಯೇ ಮಾತನಾಡಿದಳು. ಆರಾಧ್ಯ ಮಾತು ಕೇಳಿ ಅಲ್ಲಿ ಕೆಲಸ ಮಾಡುತ್ತಿದ್ದ ಎಲ್ಲರಿಗೂ ಅವಳನ್ನೇ ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಿದ್ದರು. ಇಲ್ಲಿ ಬಂದ ದಿನದಿಂದ ಅವಳ ಸ್ವಭಾವವನ್ನು ಎಲ್ಲರೂ ಚೆನ್ನಾಗಿ ಬಲ್ಲರು. ಆದರೆ ಇಂದು ಅವಳ ಒರಟಾದ ಮಾತುಗಳು ಎಲ್ಲರಿಗೂ ಆಶ್ಚರ್ಯವೆನಿಸಿತು. ರಕ್ಷಾಳಿಗಂತೂ ಯಾಕಾದರೂ ಇವಳನ್ನು ನಾನು ಮಾತನಾಡಿಸಿದೆನೋ ಎನಿಸಿತು. ಆರಾಧ್ಯ, ಈಗ ಈ ರೀತಿ ಮಾತನಾಡಲು ನಾನು ಆಗ ಆಡಿದ ಮಾತುಗಳೇ ಕಾರಣ ಎಂದು ತಿಳಿದಿದ್ದವನು ಮಾತ್ರ ತಣ್ಣಗೆ ತನ್ನ ಕೆಲಸ ತಾನು ಮಾಡುತ್ತಿದ್ದನು. ಆರಾಧ್ಯಳ ಜೋರು ಮಾತು ಕೇಳಿ ಒಡನೆ ತನ್ನ ಚೇಂಬರ್ನಿಂದ ಹೊರಬಂದಿದ್ದರು ಶ್ರೇಯ ಅವರು. ವಾಟ್ ಹ್ಯಾಪೆಂಡ್? ಏನಾಯಿತು ಎಂದು ಗದರಿರುವ ರೀತಿಯಲ್ಲಿ ಕೇಳಿದರು. ಶ್ರೇಯ ಅವರನ್ನು ನೋಡಿದ ರಕ್ಷಾ ಸಾರಿ ಮ್ಯಾಮ್ ಎಂದು ತಲೆ ತಗ್ಗಿಸಿದರೆ ಕೈ ಕಟ್ಟಿ ಸುಮ್ಮನೆ ನಿಂತಳು ಆರಾಧ್ಯ. ಆರಾಧ್ಯಳ ಮುಖ ನೋಡಿ ಏನೋ ಸರಿಯಿಲ್ಲ ಎಂದು ಅರಿತವರು ಆರಾಧ್ಯ, ನನ್ನ ಚೇಂಬರ್ಗೆ ಬಾ ಎಂದು ಹೇಳಿ ಮುಂದೆ ಹೋದರೆ ಆರಾಧ್ಯ ಅವರ ಹಿಂದೆ ಹೋಗಿದ್ದಳು. ಒಳಗೆ ಹೋಗುತ್ತಿದ್ದ ಹಾಗೆ ಆರಾಧ್ಯ, ಏನಾಗಿದೆ ನಿನಗೆ? 2 ದಿನದಿಂದ ನಾನು ಗಮನಿಸುತ್ತಲೇ ಇದ್ದೇನೆ. ತುಂಬ ಡಿಸ್ಟರ್ಬ್ ಆಗಿದ್ದೀಯಾ? ಏನಾಯಿತು ಅಂತನಾದರೂ ಹೇಳು ಎಂದು ಅವಳ ಮೇಲಿನ ಕಾಳಜಿಯಿಂದ ಕೇಳಿದರು. ಅವರ ಮಾತು ಕೇಳಿ ಒಡನೆಯೇ ಅವರನ್ನು ತಬ್ಬಿ ಅಳಲು ಶುರು ಮಾಡಿದಳು. ಅವಳ ಅಳುವನ್ನು ನೋಡಿ ಭಯ ಆವರಿಸಿತು ಶ್ರೇಯ ಅವರಿಗೆ. ಆರಾಧ್ಯ, ಏನಾಯಿತು? ಯಾಕಿಷ್ಟು ಅಳುತ್ತಿದ್ದೀಯಾ? ಅದೇನು ಅಂತ ಕಾರಣನಾದರೂ ಹೇಳು ಎಂದರು. ಅವರಿಂದ ಹಿಂದೆ ಸರಿದವಳು ತನ್ನ ಕಣ್ಣೀರನ್ನು ತೊಡೆದುಕೊಂಡು ಸಮಯ ಬಂದಾಗ ಎಲ್ಲವನ್ನು ಹೇಳ್ತೀನಿ ಆಂಟಿ ಎಂದವಳು ಅಲ್ಲಿ ನಿಲ್ಲದೆ ಹೊರಬಂದಿದ್ದಳು. ಶ್ರೇಯ ಅವರಿಗೆ ಆರಾಧ್ಯಳ ಇಂದಿನ ನಡೆ ವಿಚಿತ್ರವೆನಿಸಿತು. ತಕ್ಷಣಕ್ಕೆ ಸ್ಪಂದನ ಅವರಿಗೆ ಕರೆ ಮಾಡಿ ಎಲ್ಲವನ್ನೂ ಹೇಳಿದ್ದರು.
ಯಾರ ವಿಷಯದಲ್ಲಾದರೂ ಸುಮ್ಮನಾಗುತ್ತಾರೆ, ಆದರೆ ಆರಾಧ್ಯಳ ವಿಷಯದಲ್ಲಿ ಎಂದಿಗೂ ಸುಮ್ಮನಾಗುವುದಿಲ್ಲ. ಅವಳು ಅಷ್ಟು ದುಃಖಪಟ್ಟಿದ್ದನ್ನು ನೋಡಿಕೊಂಡು ಹೇಗೆ ತಾನೇ ಸುಮ್ಮನಿರುತ್ತಾರೆ? ಆರಾಧ್ಯ ಸ್ಪಂದನ ಅವರ ಉಸಿರು ಎಂದು ಶ್ರೇಯಾ ಅವರು ಕೂಡ ಚೆನ್ನಾಗಿ ಅರಿತಿದ್ದಾರೆ. ಎಲ್ಲವನ್ನೂ ಕೇಳಿದ ನಂತರ ಥ್ಯಾಂಕ್ಸ್ ಶ್ರೇಯಾ ಎಂದು ಹೇಳಿದ್ದರು ಸ್ಪಂದನ. ಶರದಿ, ಹೇಗಿದ್ದರೂ ಇನ್ನು 2 ದಿನದಲ್ಲಿ ಊರಿಗೆ ಹೋಗುತ್ತಿದ್ದೇವೆ. ಇಲ್ಲಿ ಕೆಲವು ನೋಡುವಂತಹ ಪ್ಲೇಸ್ಗಳಿವೆ. ಎಲ್ಲರೂ ಹೋಗಿ ನೋಡಿಕೊಂಡು ಹಾಗೆ ಶಾಪಿಂಗ್ ಹೋಗಿ ಬರೋಣ. ನಿನಗೆ ಇಷ್ಟ ಇದ್ದರೆ ಮಾತ್ರ ನನ್ನ ಜೊತೆ ಬರಬಹುದು, ಬಲವಂತ ಏನಿಲ್ಲ ಎಂದು ಅವಳು ಬರುವುದಿಲ್ಲವೇನೋ ಎನ್ನುವ ಅಂಜಿಕೆಯಲ್ಲಿಯೇ ಕೇಳಿದನು. ಸ್ಪರ್ಧೆ ಮುಗಿದು ಆಗಲೇ 2 ದಿನಗಳಾಗಿದ್ದು ಇನ್ನು 2 ದಿನದಲ್ಲಿ ತಮ್ಮ ಊರಿಗೆ ಬರುವವರಿದ್ದರು. ಊರಿಗೆ ಹೊರಡಬೇಕು ಎನ್ನುವ ವಿಷಯವೇ ಧನುಷ್ಗೆ ಬೇಸರವಾಗಿತ್ತು. ಅದು ಯಾಕೆ ಎಂದು ಅವನಿಗೂ ಗೊತ್ತಿಲ್ಲ. ಶರದಿಯ ಜೊತೆ ಸಮಯ ಕಳೆಯಬೇಕು ಎಂದು ಆಸೆಪಟ್ಟವನು ಅವರನ್ನು ಹೊರಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದ್ದನು. ಹಾಗೇನಿಲ್ಲ ಧನುಷ್, ಮತ್ತೆ ನಾನು ಈ ದೇಶಕ್ಕೆ ಬರುವುದಿಲ್ಲ ಅನಿಸುತ್ತೆ. ನಮ್ಮಂಥವರು ಪದೇ ಪದೇ ಇಷ್ಟು ದೂರ ಬರಲು ಆಗುವುದೂ ಇಲ್ಲ. ಈಗಲೇ ಹೋದರೆ ಇಲ್ಲಿನ ಸ್ಥಳಗಳನ್ನು ನೋಡಿದ ಹಾಗೆ ಆಗುತ್ತದೆ. ಖಂಡಿತ ಬರ್ತೀನಿ ಎಂದು ಅವನ ಮಾತಿಗೆ ಸುಲಭವಾಗಿ ಒಪ್ಪಿಗೆ ಕೊಟ್ಟಿದ್ದಳು. ಅರ್ಧಂಬರ್ಧ ಬಟ್ಟೆ ಹಾಕಿಕೊಂಡು ಓಡಾಡುವ ಜನಗಳ ಮಧ್ಯೆ ಅಲ್ಲೊಬ್ಬಳು ಭಾರತೀಯ ಸುಂದರಿ ಮೈತುಂಬ ಸೀರೆ ಉಟ್ಟು ದೇವತೆಯ ರೀತಿ ಕಾಣುತ್ತಿದ್ದಳು. ಶರದಿ ಅಂದು ಕೂಡ ಗುಲಾಬಿ ಹಾಗೂ ತಿಳಿ ನೀಲಿ ಮಿಶ್ರಿತ ಫ್ಯಾನ್ಸಿ ಸೀರೆಯನ್ನು ಉಟ್ಟು ಬಹಳ ಸುಂದರವಾಗಿ ಕಾಣುತ್ತಿದ್ದಳು. ಸೆರಗಿಗೆ ಒಂದೆಳೆ ಪಿನ್ ಮಾಡಿದ್ದರಿಂದ ಸೆರಗಿನ ತುದಿ ನೆಲದವರೆಗೂ ಬಿದ್ದಿತ್ತು. ಆ ಸೆರಗನ್ನು ಕೈಯಲ್ಲಿ ಹಿಡಿದು ಓಡಾಡುತ್ತಿದ್ದಳು. ಯಾವಾಗಲೂ ಸೆರಗನ್ನು ಸಣ್ಣದಾಗಿ ನೆರಿಗೆ ಮಾಡಿ ಪಿನ್ ಮಾಡುತ್ತಿದ್ದವಳು ಇಂದು ಒಂದೆಳೆ ಪಿನ್ ಮಾಡಿ ನೆಲದವರೆಗೂ ಇಳಿಬಿಟ್ಟು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ಬೇಡ ಎಂದರೂ ಪದೇ ಪದೇ ಧನುಷ್ ಕಣ್ಣುಗಳು ಅವಳೆಡೆಗೆ ನೋಡುತ್ತಲಿದ್ದವು. ಅಲ್ಲಿಯ ಕೆಲವು ಹೆಸರುವಾಸಿಯಾದಂತಹ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ಬಂದವರು ಒಂದು ಮಾಲ್ನಲ್ಲಿ ಶಾಪಿಂಗ್ ಮಾಡಲು ನಿಂತರು. ಶರದಿ ತನ್ನ ಅಣ್ಣನಿಗೆ ಒಂದು ವಾಚ್ ಖರೀದಿಸಿದವಳು ತನ್ನ ಅಮ್ಮನಿಗೆ ಎಂದು ತೆಗೆದುಕೊಳ್ಳುವುದು ಎಂದು ತಿಳಿಯಲಿಲ್ಲ. ಅಲ್ಲಿ ಅವರ ಅಮ್ಮನಿಗೆ ಕೊಡುವಂತಹ ಯಾವುದೇ ಉಡುಗೊರೆಗಳು ಕಾಣಲಿಲ್ಲ ಅವಳಿಗೆ. ಅಲ್ಲಿಯೇ ಒಂದು ಬೆಳ್ಳಿಯ ಗಣೇಶನ ವಿಗ್ರಹವನ್ನು ನೋಡಿದವಳಿಗೆ ಅದು ಬಹಳವೇ ಇಷ್ಟವಾಯಿತು. ಅಮ್ಮನಿಗೆ ಖಂಡಿತ ಈ ವಿಗ್ರಹ ಇಷ್ಟವಾಗುತ್ತದೆ ಎಂದುಕೊಂಡವಳು ಹಣ ಹೆಚ್ಚಿದ್ದರೂ ಪರವಾಗಿಲ್ಲ ಎಂದು ಅದನ್ನು ಖರೀದಿಸಿದ್ದಳು. ಇತ್ತ ಧನುಷ್ ತನ್ನ 2 ತಂಗಿಯರಿಗೂ ಏನು ತೆಗೆದುಕೊಳ್ಳುವುದು ಎಂದು ಹುಡುಕುತ್ತಿದ್ದನು. ಏಕೆಂದರೆ ಅವರು ಯಾವಾಗಲೂ ಚಿನ್ನವನ್ನು ಧರಿಸುವಾಗ ಫ್ಯಾನ್ಸಿ ವಸ್ತುಗಳನ್ನು ಧರಿಸುವುದು ಕಡಿಮೆ. ಹಾಗಿದ್ದಾಗ ಅವರಿಗೆ ಏನೂ ಇಷ್ಟ ಎಂದು ತಿಳಿಯದೆ ನೋಡುತ್ತಿದ್ದಾಗ ಒಂದೇ ರೀತಿ ಇದ್ದಂತಹ ಹೃದಯಾಕಾರದ 2 ಪೆಂಡೆಂಟ್ಗಳು ಕಂಡಿದ್ದವು. ಅವುಗಳನ್ನು ತೆಗೆದುಕೊಂಡವನಿಗೆ ಪಕ್ಕದಲ್ಲಿಯೇ ಇದ್ದ ಗಾಜಿನ ಲವ್ ಬರ್ಡ್ಗಳು ಕಂಡಿದ್ದವು. ಅದನ್ನು ನೋಡಿದವನಿಗೆ ಅವನ ಹೃದಯದಲ್ಲಿ ಶರದಿಯ ನೆನಪಾಯಿತು. ಆ ಲವ್ ಬರ್ಡ್ಸ್ ನೋಡುತ್ತಿದ್ದ ಹಾಗೆ ಅಲ್ಲಿಯೇ ಸ್ವಲ್ಪ ದೂರದಲ್ಲಿ ಶಾಪಿಂಗ್ ಮಾಡುತ್ತಿದ್ದ ಶರದಿಯನ್ನು ನೋಡಿದವನು ಆ ಲವ್ ಬರ್ಡ್ಸ್ ಕೂಡ ಖರೀದಿಸಿದನು. ಇನ್ನು ದಕ್ಷ್ ಹಾಗೂ ಮೀನಾ ಕೂಡ ತಮಗೆ ಬೇಕಾದ್ದನ್ನು ಖರೀದಿಸಿದರು. ಶರದಿ, ಆಗಿದ್ದರೆ ಹೊರಡೋಣ ಎಂದು ಅವನ ಬಳಿಗೆ ಹೋಗಿ ಕೇಳಿದನು. ಅವನ ಮಾತಿಗೆ ಆಯಿತು ಎಂದು ತಲೆ ಆಡಿಸಿದವಳು ಮೀನಾಳನ್ನು ಕರೆದುಕೊಂಡು ಮುಂದೆ ಬಂದಳು. 4 ಕೈಯಲ್ಲೂ ಅವರು ಖರೀದಿಸಿದ ವಸ್ತುಗಳನ್ನು ಹಿಡಿದಿದ್ದರು. ಧನುಷ್ ದಕ್ಷನನ್ನು ಕರೆದುಕೊಂಡು ಎಕ್ಸಿಲೇಟರ್ ಇಳಿದವನು ಬಿಲ್ ಹಾಕಿಸುವ ಜಾಗಕ್ಕೆ ಹೊರಡುತ್ತಿದ್ದನು. ಅವರ ಹಿಂದೆ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದ ಶರದಿ ಎಕ್ಸಿಲೇಟರ್ ಇಳಿಯುವಾಗ ಇನ್ನೊಂದು ಕೊನೆಯ ಮೆಟ್ಟಿಲು ಇಳಿದು ಮುಂದೆ ಬರಬೇಕು ಎನ್ನುವಾಗ ಅವಳ ಸೀರೆಯ ಸೆರಗಿನ ತುದಿ ಎಕ್ಸಿಲೇಟರ್ಗೆ ಸಿಕ್ಕಿಕೊಂಡು ಒಡನೆಯೇ ಕೆಳಬಿದ್ದಿದ್ದಳು. ಅವಳು ಸೆರಗನ್ನು ಹಿಡಿದು ಎಳೆಯಲು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಶರದಿಯ ಸೆರಗು ಸಮೇತ ಒಳಗೆ ಎಳೆಯುತ್ತಿತ್ತು. ಅದನ್ನು ನೋಡಿದ ಮೀನಾ ಮೇಡಮ್ ಎಂದು ಕೂಗುತ್ತಾ ಅವಳ ಸೆರಗನ್ನು ಎಳೆಯಲು ಪ್ರಯತ್ನ ಪಟ್ಟಳು. ಆದರೆ ಆಗುತ್ತಿರಲಿಲ್ಲ. ಸ್ವಲ್ಪ ದೂರದಲ್ಲಿ ಹೋಗುತ್ತಿದ್ದ ಧನುಷ್ನನ್ನು ನೋಡಿ ಧನು ಎಂದು ಜೋರಾಗಿ ಕೂಗಿದವಳು ಅಳಲು ಶುರು ಮಾಡಿದಳು. ಶರದಿ ಕೂಗಿದ ಧ್ವನಿ ಕೇಳಿ ಹಿಂದೆ ತಿರುಗಿ ನೋಡಿದವನಿಗೆ ಶರದಿ ನೆಲದಲ್ಲಿ ಬಿದ್ದಿರುವುದನ್ನು ನೋಡಿ ಆಘಾತವಾಯಿತು. ಅವನಿಗೆ ಒಡನೆಯೇ ಮರಳಿ ಅವಳ ಬಳಿಗೆ ಓಡಿ ಬಂದಿದ್ದನು. ಮುಂದುವರೆಯುವುದು. ಧನ್ಯವಾದಗಳು.